ಕೈ ಎತ್ತರಿ ಕೈ. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಇನ್ಕಿಲಾಬ್ ಇನ್ಕಿಲಾಬ್ ಜಿಂದಾಬಾದ್. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ ಜಯವಾಗಲಿ. ಜೋರು ಮಾಡಿ. ಸರ್ಕಾರ ಮಾಡಿದ ಆದೇಶದನ್ವಯ ವೇತನ ಬಿಡುಗಡೆ ಆಗಲೇಬೇಕು 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 ಸರ್ಕಾರ ಮಾಡಿದ ಆದೇಶದನ್ವಯ ವೇತನ ಬಿಡುಗಡೆ ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಸ್ವಚ್ಛವಾಹಿನಿ ನೌಕರರನ್ನು ಪಂಚಾಯಿತಿ ನೌಕರೆಂದು ಪರಿಗಣಿಸಲೇಬೇಕು ಪರಿಗಣಿಸಲೇಬೇಕು. ಏನೇ ಬರಲಿ ಕಟ್ಟಿರಲಿ ಏನೇ ಬರಲಿ ಕಟ್ಟಿರಲಿ. ಹೋರಾಟ ಮಾಡ್ತಾ ಇದ್ದೀವಿ. ನಾವೊಂದು ಮನವಿ ಕೊಟ್ಟಿದ್ದೀವಿ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಬೆಳಗಾವಿ ಹೋಗೋದನ್ನ ಬಿಟ್ಟು ನಮ್ಮ ಜೊತೆ ನಿನ್ನೆ ಚರ್ಚೆ ಮಾಡಿದ್ದಾರೆ. ಅಂದ್ರೆ ನಮ್ಮ ಬಡ ನೌಕರರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಅನ್ನೋದನ್ನ ಅವರು ನಿನ್ನೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಲೂ ಕೂಡ CM ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಇವ್ರಿಗೆ ಹೇಳಿದಾಗೂ ಕೂಡ ಅದನ್ನು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದನ್ನು ನಾನು ಇವತ್ತು ಬಂದು ನಿಮ್ಗೆ ನಾನು ಮಾತಾಡ್ತೀನಿ ಅಂತ ನಾನು ನಿನ್ನೆ ಏನು ಚರ್ಚೆ ಮಾಡಿದ್ದೀನಿ ಅದನ್ನ ನಾನು ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಹೋರಾಟದ ಸ್ಥಳಕ್ಕೆ ನಮ್ಮ RDPR ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಂಜಿತ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇಲ್ಲ ಇಲ್ಲ ಈಗ ನಾನು ಹೆಚ್ಚು ಮಾತಾಡಿದ್ದೀನಿ. ಮತ್ತೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ. ಅವರು ತುರ್ತಾಗಿ ವಾಪಸ್ ಹೋಗ್ಬೇಕಾಗಿರೋದ್ರಿಂದ ನಾವಿಲ್ಲಿ ಹೆಚ್ಚು ಹೊತ್ತು ಅವ್ರನ್ನ ಇಟ್ಕೊಳ್ಳಿಕ್ಕೂ ಆಗಲ್ಲ. ಹಾಗಾಗಿ ನಿನ್ನೆ ಸಭೆ ಮತ್ತು ಮುಂದೆ ಏನು ಮಾಡ್ಬೋದು ಅನ್ನೋದನ್ನ ಸಂಕ್ಷಿಪ್ತವಾಗಿ ಅವರು ಹೇಳ್ತಾರೆ. ಹೇಳಿದ್ದೀನಿ ಹೇಳಿದ್ದೀನಿ ಎಲ್ಲ ಹೇಳಿದ್ದೀನಿ. ನಾನು ಆಗಲೇ 1 ಅವರ್ ಎಲ್ಲವನ್ನು ಹೇಳಿಬಿಟ್ಟಿದ್ದೀನಿ. ಸರ್ ಒಂದು ನಿಮಿಷ ಸರ್. ಹಾಗಾಗಿ ಅವರು ತುರ್ತಾಗಿ ವಾಪಸ್ ಹೋಗ್ಬೇಕಾಗಿರೋದ್ರಿಂದ ನಿನ್ನೆ ನಡೆದಂತ ಕೆಲವು ಅಂಶಗಳ ಬಗ್ಗೆ ಅವರು ಮಾತಾಡ್ತಾರೆ. ಅದರ ನಂತರದಲ್ಲೇ ಇನ್ನೂ ಬೇಕಾದ ವಿವರಣೆ ನಾವು ಯೂನಿಯನ್ನಿಂದ ಕೊಡ್ತೀವಿ ಅಂತ ಹೇಳ್ತಾ ಹೇಳಿದ್ದೀನಲ್ಲ. ನಾನು ಆಗಲೇ ನಿಮಗೆಲ್ಲ ವಿವರಣೆ 1 ಅವರ್ ಕೊಟ್ಟಿದ್ದೀನಿ. ನಿನ್ನೆ ಏನೇನು ಚರ್ಚೆ ಆಗಿದೆ, ಏನೇನಿಲ್ಲ, ಯಾವ್ಯಾವಕ್ಕೆ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ, ಯಾವ ತುರ್ತಾಗಿ ಮಾಡ್ತೀವಿ ಅಂದರೆ ಕೆಲವು ಕಾಲಾವಕಾಶ ಹ್ಯಾಕೆ ಕೇಳಿದ್ದಾರೆ ಅಂತ ನಿಮಗೆಲ್ಲ ಹೇಳಿದ್ದೀನಿ. ಪುನಃ ಆ ವಿಷಯ ನಾನು ಇವ್ರನ್ನ ಮುಂದಿಟ್ಕೊಂಡು ಮಾತಾಡೋದು ಸರಿ ಕಾಣಲ್ಲ. ಯಾಕಂದ್ರೆ ಅವ್ರು ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ಸರ್ ಅವರು 1-2 ನಿಮಿಷ ಮಾತಾಡ್ತಾರೆ. ರಂಜಿತ್ ಸರ್ ಅವರು ಈ ಸಭೆಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಸ್ವಾಗತ ಮಾಡ್ತಾ ಅವ್ರು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘದ ವತಿಯಿಂದ ಇವತ್ತು ನನಗೆ ನೀಡಿರ್ತಕ್ಕಂಥ ಈ ಒಂದು ಮನವಿಯನ್ನು ಸರ್ಕಾರದ ಪರವಾಗಿ ನಾನು ಸ್ವೀಕಾರ ಮಾಡ್ತೀನಿ. ನೀವು ಮೊದಲನೇ ಬಾರಿ ಅಂತೂ ಭೇಟಿ ಆಗ್ತಾ ಇಲ್ಲ. ಬಹುಶಃ 3ನೇ 4ನೇ ಬಾರಿ ನಾಡಗೌಡರವರ ಒಂದು ಲೀಡರ್ಶಿಪ್ ಅಲ್ಲಿ ಹಲವಾರು ಬೇಡಿಕೆಗಳು, ಏನು ನ್ಯಾಯಯುತವಾದ ಬೇಡಿಕೆಗಳಿದೆ, ವರ್ಕರ್ಸ್ ಪರವಾಗಿ ಇರತಕ್ಕಂಥ ಬೇಡಿಕೆಗಳು ಏನಿದೆ ಅದನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನು ನಾವು ಈಗಾಗಲೇ
ಹಿಂದಿನ ದಿನಗಳಲ್ಲಿ ಈಡೇರಿಸಿದ್ವಿ. ಇಲಾಖೆಯಲ್ಲಿ ಈಗ ಹೊಸ ಸಚಿವರು ಅಧಿಕಾರ ಸ್ವೀಕಾರ ಮಾಡಿಕೊಂಡು ಕೆಲವೇ ದಿನಗಳಾಗಿದೆ. ನಿನ್ನೆ ಕೂಡ ಸಭೆಗೆ ಪ್ರತಿನಿಧಿಗಳು ಬಂದಾಗ, ಸಂಘದ ಪ್ರತಿನಿಧಿಗಳು ಬಂದಾಗ ಅವರ ಮುಂದೆನೇ ಸನ್ಮಾನ್ಯ ಇಲಾಖೆಯ RDPR ಇಲಾಖೆಯ ಸಚಿವರು ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾನು ಅವ್ರ ಮುಂದೆನೇ ಮಾತಾಡಿದೆ. ಸನ್ಮಾನ್ಯ ಸಚಿವರು ಇಲಾಖೆಯ ಪರವಾಗಿ ಆಶ್ವಾಸನೆ ನೀಡಿದ್ದಾರೆ. ತಮ್ಮ ಬೇಡಿಕೆಗಳೇನಿದೆ ಅದನ್ನು ಕೂಡ ಸುದೀರ್ಘವಾಗಿ ಅವರು ನೋಡಿದ್ದಾರೆ, ಯಾಕಂದ್ರೆ ಮನವಿ ಕೂಡ ಅವ್ರಿಗೆ ಮುಟ್ಟಿದೆ. ಆದರೆ ನನ್ನ ಕಡೆಯಿಂದ ಕಾರ್ಯದರ್ಶಿಯಾಗಿ ನಾನು ಅವ್ರಿಗೆ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ನಾವು ತಿಳಿಸ್ಬೇಕಾಗತ್ತೆ. ಸೊ ಅದಕ್ಕೆ ಕಾಲಾವಕಾಶ ಮುಂದಿನ ವಾರದಲ್ಲಿ ನಾನು ಹೇಳಿದ್ದೀನಿ. ಜೊತೆಗೆ ಸಂಘದ ಪ್ರತಿನಿಧಿಗಳು ಏನಿದ್ದಾರೆ, ಅಧ್ಯಕ್ಷರು ಹಾಗೂ ಎಲ್ಲ ಮೆಂಬರ್ಸ್ ಏನಿದ್ದಾರೆ, ಅವರು ಸಹ ಕೂಡ ನಾನು ಸಭೆಯನ್ನು ಮಾಡುತ್ತೀನಿ. ಯಾವ್ದ್ಯಾವುದು ಕೂಡಲೇ ನಮ್ಮ ಕೈಯಲ್ಲಿದೆ, ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನು ಕೂಡಲೇ ಮಾಡೋಣ. ಯಾವುದಕ್ಕೆ ಸ್ವಲ್ಪ ಹೆಚ್ಚಿನ ಚರ್ಚೆ ಮಾಡಬೇಕು, ಮತ್ತೆ ಬೇರೆ ಬೇರೆ ಇಲಾಖೆಗಳ ಅನುಮತಿ ಏನು ತಗೋಬೇಕು ಅಥವಾ ಪಾಲಿಸಿ ಡಿಸಿಷನ್ ತಗೋಬೇಕು, ಅದನ್ನು ಕೂಡ ನಾವು ನಿರ್ಣಯಗಳನ್ನು ತೆಗೆದುಕೊಳ್ಳೋಣ ಅಂತ ಒಂದು ಆಶ್ವಾಸನೆ ನೀಡಿ ಮುಂದಿನ ವಾರದಲ್ಲೇ ನಾವು ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅವ್ರ ಪರವಾಗಿ ನಾನು ಕೂಡ ತಮಗೆ ಆಶ್ವಾಸನೆ ನೀಡ್ತಾ ಇರೋದು, ಯಾಕಂದ್ರೆ ಸುಮಾರು 1.5 ಗಂಟೆ ಕಾಲ ನಿನ್ನೆ ಸಂಜೆ ಸಭೆಯನ್ನು ಮಾಡಿದ್ವಿ. ವಿಷಯಗಳು ಕೂಡ ಏನು ಪ್ರಸ್ತಾಪ ಆಗಿದೆ, ಮಿನಿಮಮ್ ವೇಜಸ್ ಇರ್ಬೋದು ಅಥವಾ ಸೇವಾ ಹಿರಿತನ ಆಧಾರದ ಮೇಲೆ ಹೆಚ್ಚಳ ಕೊಡುವಂಥದ್ದು, ಅಥವಾ ಸ್ವಚ್ಛ ವಾಹಿನಿ ಸಂಬಂಧಪಟ್ಟ ವಿಷಯ, PSK ಡೇಟಾ ಎಂಟ್ರಿ ಆಪರೇಟರ್ ವಿಷಯದಿರ್ಬೋದು, ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್ ಮಾಡುವಂಥದ್ದಿರ್ಬೋದು, ಈ ವಿಷಯಗಳು ಎಲ್ಲನೂ ಕೂಡ ನಿನ್ನೆ ಪ್ರಸ್ತಾಪ ಆಗಿದೆ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ನಿನ್ನೆ ಕೇಳಿದಾಗ ಇರುವಂಥ ವಿಷಯಗಳಲ್ಲಿ ಪ್ರಥಮ ಆದ್ಯತೆ ಇರತಕ್ಕಂಥ 6-7 ವಿಷಯಗಳು ಏನಂತ ಕೇಳಿದಾಗ ಅವರು ಸಂಕ್ಷಿಪ್ತ ಪಟ್ಟಿಯನ್ನು ಕೂಡ ಸಹ ನೀಡಿದ್ದಾರೆ. ಸೊ ಅದ್ರ ಪ್ರಕಾರ ನೋಡಿದರೆ ಒಂದು ಕನಿಷ್ಠ 3-4 ವಿಷಯಗಳ ಬಗ್ಗೆ ಈಗಾಗಲೇ ಇಲಾಖೆ ಮಟ್ಟದಲ್ಲಿ ಅಟ್ಲೀಸ್ಟ್ ನನ್ನ ಹಂತದಲ್ಲಿ ನನಗೆ ಸ್ಪಷ್ಟತೆ ಇದೆ. ಮತ್ತೆ ಇದು ಮಾಡ್ಬೋದು ಅಂತ ಹೇಳಿ ಸರ್ಕಾರಕ್ಕೆ ಕೂಡ ನಾನು ಮುಂದೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀನಿ. ಆದರೆ ಈಗ ಹೊಸ ಸಚಿವರವರು ಅಧಿಕಾರ ಸ್ವೀಕಾರ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ನಮ್ಮ ಕರ್ತವ್ಯ, ನಾವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಕೊಡಬೇಕಾಗತ್ತೆ. ಯಾವುದು ಮಾಡ್ಬೋದು, ಯಾವುದಕ್ಕೆ ಹೆಚ್ಚಿನ ಒಂದು ಅನುಮತಿ ಹೈಯರ್ ಲೆವೆಲಲ್ಲಿ ಬೇಕಾಗತ್ತೆ, ಅದು ಆರ್ಥಿಕ ಇಲಾಖೆ ಇರ್ಬೋದು ಅಥವಾ DPR ಇರ್ಬೋದು ಅಥವಾ ಕ್ಯಾಬಿನೆಟ್ ಇರ್ಬೋದು, ಅದನ್ನು ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಆ ಕ್ರಮವನ್ನು ಕೂಡ ನಾವು ಕೂಡಲೇ, ಯಾಕಂದ್ರೆ ಮುಂದಿನ ವಾರ, ಯಾಕಂದ್ರೆ ಇವತ್ತಿನ ದಿನ ಬೆಳಗಾಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆ ಇದೆ. ನಾಳೆ 1 ದಿನ ಬಿಟ್ಟರೆ 2 ದಿನ ಸರ್ಕಾರಿ ರಜೆ ದಿನಗಳಿದೆ. ಸೊ ಸೋಮವಾರದಿಂದನೇ ಸಭೆಗೆ ನಾನು ಸಮಯ ಕೇಳ್ತೀನಿ ಸನ್ಮಾನ್ಯ ಸಚಿವರಿಂದ. ನನ್ನ ಹಂತದಲ್ಲಿ 1-2 ಸಭೆಗಳು ಏನು ಮಾಡೋದಿದೆ ಅದು ಶುಕ್ರವಾರ, ಹಾಗಾದ್ರೆ ನಾಳೆ ಅಥವಾ ಸೋಮವಾರದ ಒಳಗೆ ಅದನ್ನು ನಾನು ಮುಗಿಸಿ ಪ್ರಸ್ತಾವನೆಗಳನ್ನು ಆಫೀಸ್ ಮಟ್ಟದಲ್ಲಿ ಏನು ತಯಾರು ಮಾಡಿ ನಾವು ರೆಡಿ ಇಟ್ಕೋಬೇಕಾಗತ್ತೆ, ಅದನ್ನು ನಾವು ಖಂಡಿತವಾಗಿ ತಯಾರಿ ಇಟ್ಕೋತೀವಿ ಅಂತ ಒಂದು ಆಶ್ವಾಸನೆ ನೀಡಿ ತಮ್ಮ ಹೋರಾಟಕ್ಕೆ ನಾವು ಗೌರವ ನೀಡ್ತೀವಿ. ಎಂದಿಗೂ ಏನು ಕಾರ್ಮಿಕರ ಪರವಾಗಿ ಇಲಾಖೆ ಮಾಡಬೇಕಾಗಿದೆ, ಸರ್ಕಾರದ ಒಂದು ನಿಯಮಗಳ ಪರಾಮತಿ ಒಳಗೆ ಯಾವ ರೀತಿ ನಿಮಗೆ ಸಹಾಯ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ನೀಡಿ ಈ ಒಂದು ಹೋರಾಟವನ್ನು ತಾವು ಹಿಂತೆಗೆದುಕೊಳ್ಬೇಕು ಅಂತ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ಖಂಡಿತ ಮುಂದಿನ ವಾರದಲ್ಲಿ ನಾವು ಇದ್ರ ಬಗ್ಗೆ ಒಂದು ಉನ್ನತ ಮಟ್ಟದಲ್ಲಿ ನಿರ್ಣಯ ತಗೊಂಡು ತಮ್ಮ ಸಂಘದ ಪ್ರತಿನಿಧಿಗಳಿಗೆ ಈ ಮಾಹಿತಿಯನ್ನು ನೀಡ್ತೀವಿ. ಅದನ್ನು ಕೂಡ ಅವರು ತಮಗೆ ಮಾಹಿತಿಯನ್ನು ನೀಡ್ತಾರೆ. ಧನ್ಯವಾದಗಳು. ಸ್ವಚ್ಛ ವಾಹಿನಿದು ಒಂದು ಸಭೆ ಮಾಡಬೇಕು ಅಂತ ತಮ್ಮದು ಎಲ್ಲ ಕೋರಿಕೆ ಇತ್ತು. ಕಳೆದ ತಿಂಗಳಲ್ಲಿ ಒಂದು ಸಭೆ ನಾವು ಮಾಡಬೇಕಾಗಿತ್ತು, ಅದು ತಡವಾಗಿ ಮಾಡ್ಲಿಕ್ಕೆ ಆಗಿಲ್ಲ. ಅದನ್ನೇ ನಿಮಗೆ ಹೇಳಿದೆ, ಸಭೆಗಳು ಮಾಡುವಂಥದ್ದು ನಾನು ಒಂದು ವಿಷಯಕ್ಕೆ ಮಾತ್ರ ನನಗೆ ಸಭೆ ಮಾಡಬೇಕು, ಸ್ವಚ್ಛ ವಾಹಿನಿದು ಒಂದು ಬಾಕಿ ಇದೆ. ಸ್ವಚ್ಛ ವಾಹಿನಿ ಸಂಬಂಧ ಸಭೆ ಕನಿಷ್ಠ ನಾನು ಶುಕ್ರವಾರ ಅಥವಾ ಸೋಮವಾರದೊಳಗೆ ಮಾಡ್ತೀನಿ ಅಂತ ತಮಗೆ ಆಶ್ವಾಸನೆ ನೀಡಿದ್ದೀನಿ. ಯಾಕೆ ಸಭೆ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಪರ್ಯಾಯ ವ್ಯವಸ್ಥೆ ಏನು ನಾವು ಮಾಡ್ಲಿಕ್ಕಾಗತ್ತೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ
ನಿಮಗೆ ಸರಿಯಾದ ರೀತಿಯಲ್ಲಿ ಸಂಬಳ ಸಿಗ್ತಾ ಇಲ್ಲ, ಮತ್ತೆ ಏನ್ ಕಲೆಕ್ಷನ್ಗೆ ನೀವು ಓಡಿದಾಗ ಅಲ್ಲಿ ಸ್ಥಳೀಯವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅಂತ ನನ್ನ ಗಮನಕ್ಕೆ ಬಂದಿದೆ. ನಿನ್ನೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಯಿತು. ಬಟ್ ಆದರೂ ಸಹ SHGಗಳು ಮತ್ತೆ ನೀವು ಏನು ಡ್ರೈವರ್ಸ್ ಆಗಿ ಟ್ರೈನ್ ಆಗಿದ್ದೀರಾ, ಸ್ವಚ್ಛತಾಗಾರರಾಗಿ ಟ್ರೈನ್ ಆಗಿದ್ದೀರಾ, ತರಬೇತಿ ಪಡೆದಿದ್ದೀರಾ, ನಿಮ್ಮಿಂದ ನಾನು ತಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕೇಳಬೇಕಾಗತ್ತೆ. ನಮ್ಮ ಅಧಿಕಾರಿಗಳ ಒಂದು ಅಭಿಪ್ರಾಯ ಏನಿದೆ, ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡ್ಬೋದಂದ್ರೆ ಯಾವ ರೀತಿ ಮಾಡ್ಬೋದು ಅಂತ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ ನಾನು. ಸೊ ಅದು ಮುಂದಿನ ವಾರದಲ್ಲಿ ಖಂಡಿತವಾಗಿ ಮಾಡ್ತೀನಿ ಅಂತ ತಮಗೆ ಆಶ್ವಾಸನೆ ನೀಡ್ತಾ ಇದ್ದೀನಿ. ಅದಕ್ಕೆ ಒಂದಕ್ಕೆ ಮಾತ್ರ ನಾನು ಒಂದು ವಾರ ಎಕ್ಸ್ಟ್ರಾ ಕೇಳಿದ್ದೀನಿ. ಅದರ್ವೈಸ್ ಬೇರೆ ಎಲ್ಲ ಬೇಡಿಕೆಗಳು ಏನಿತ್ತು ಅದ್ರ ಬಗ್ಗೆ ನನ್ನ ಹಂತದಲ್ಲಿ ಯಾವುದೇ ಒಂದು ಮಾಹಿತಿ ಕೊರತೆ ಇಲ್ಲ ಅಥವಾ ಅರ್ಥ ಮಾಡ್ಕೋದ್ರಲ್ಲಿ ಯಾವುದೇ ಥರದ ಗೊಂದಲ ಇಲ್ಲ. ಅದನ್ನು ಮಾನ್ಯ ಸಚಿವರ ಗಮನಕ್ಕೆ ತಂದು ನಾವು ಮುಂದಿನ ಕ್ರಮವನ್ನು ವಹಿಸ್ತೀವಿ. ಥ್ಯಾಂಕ್ ಯು. ಈಗ ನಾವು ಆಗಲೇ ಹೇಳಿದ್ದೀವಪ್ಪ, ಸ್ವಚ್ಛವಾಹಿನಿಯ ವಿಚಾರ ಸ್ವಲ್ಪ ಪಾಲಿಸಿ ಮ್ಯಾಟರ್ ಇರೋದ್ರಿಂದ ಅದನ್ನು ಮಾಡಿಫೈಡ್ ಮಾಡಬೇಕಂದ್ರೆ ಚರ್ಚೆಗಳು ಆಗಲೇಬೇಕಾಗುತ್ತೆ. ಇವತ್ತೇ ನೀವು ತೀರ್ಮಾನ ಮಾಡ್ರಿ ಅಂದರೆ ಅದು ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಇವನ್ ಮಂತ್ರಿಗಳಿಂದನೂ. ಒಂದು ನಿಮಿಷ ಇರಮ್ಮ, ನಿಮಗೆ ಕೆಲಸ ನಿನ್ನೆ ಭಾಳ ಚರ್ಚೆ ಆಗಿದೆ ಇದು ವಿಷಯ ಗೊತ್ತಾ? ಇಲ್ಲ, ಅವ್ರು ಬಂದಿಲ್ರಿ, ಅವ್ರ ಪ್ರತಿನಿಧಿಗಳು ಬೇರೆಯವ್ರು ಬಂದಾಗ ಇಲ್ಲಿ ಗೊತ್ತಿದ್ದಾರೆ, ಅವರು ಹೇಳ್ಬೇಕದು. ನೀವು ಕೆಲಸಕ್ಕೆ ಸೇರ್ಬೇಕಾದ್ರೆ ಈ ಎಲ್ಲ ಕಂಡೀಷನ್ಗಳನ್ನು ಓದಿಲ್ವಾ ಅಂತನೂ ಚರ್ಚೆ ಆಗಿದೆ. ನಿಮಗೆ ಸರ್ಕಾರ ಏನು ಸೂಚನೆ ಕೊಟ್ಟಿದೆ ಅದನ್ನ ಲಿಖಿತವಾಗಿ ನಿಮ್ಗೆಲ್ಲರಿಗೂ ಬಂದಿದೆ. ಈಗ ಅದನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಬೇಕು ಅಂದರೆ ರಣದೀಪ್ ಸರ್ ಕೈಯಲ್ಲೂ ಇಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಅದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಅದು ಒಂದು ಕಮಿಟಿ ಒಂದು ಎಲ್ಲಾದ್ರೂ ಒಂದು ಕಡೆ ಚರ್ಚೆ ಮಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಹೆಂಗ್ ಮಾಡಿದ್ರಿ ಅಂತ ನಾಳೆ ಇವ್ರ ಮೇಲೂ ಬರುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಯಾವುದನ್ನಾದ್ರೂ ಈವನ್ ಪಂಚಾಯತಿ ನೌಕರರು ಪಾಲಿಸಿ ಮ್ಯಾಟರ್ ಇದ್ರೆ ಈಗ ಆಗುದಿಲ್ಲ. ಈಗ ಇಡಗಂಟೆ ಇದೆ, ಅನ್ಯ ಇಲಾಖೆಗೆ ಹೋಗಿ ಬರ್ಬೇಕಾದ ಫೈಲು. ಇವರು ನಾನು ಕೊಡ್ತೀನಿ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ, ನಿನ್ನೆ ಹೇಳಕ್ ಆಗೋದೂ ಇಲ್ಲ. ಈ ಎಲ್ಲ ಇಂಥವೆಲ್ಲವೂ ಅದು ಆರ್ಥಿಕ ಇಲಾಖೆಗೆ ಹೋಗ್ಬೇಕು, ನಮ್ಮ ಮಂತ್ರಿಗಳು ಸರ್ ಅದಕ್ಕೆ ಎಫರ್ಟ್ ಹಾಕ್ಬೇಕು, ಅಲ್ಲಿ ಅನುಮತಿ ಪಡೆದ ಮೇಲೇನೆ ಕೊಡ್ತೀವಿ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಹೇಳಲಿಕ್ಕೆ ಆಗಲ್ಲ. ಈ ಥರದ್ದೆಲ್ಲ ಎರಡು ಕಡೆ ಇದೆ. ಆದ್ರೆ ನಿಮ್ಮ ವಿಷಯ ತಿಳ್ಕೋಬೇಕಾಗಿದೆ ಅವರು ಇನ್ನು ಸರ್ ನಿಮ್ಮ ಯಾಕಂದ್ರೆ ಹಿಂದೆ ನಿಮ್ಮ ಬಗ್ಗೆ ತಿಳ್ಕೊಂಡವ್ರು ಇವತ್ತು ಇಲ್ಲ. ಉಮಾ ಮಹಾದೇವನ ಬಗ್ಗೆ ಇದ್ರ ಯೋಜನೆ ತಂದವರು ಅವ್ರು ಇದ್ರನ್ನೆಲ್ಲ ಹೇಗೆ ಏನು ಅಂತೇಳಿ ಅವ್ರದೊಂದು ಕನ್ನೋಟ ಬೇರೆ ಇತ್ತು. ಈಗ ಇವ್ರು ಬಂದ್ಮೇಲೆ ಅದ್ರ ಕನ್ನೋಟ ಚೇಂಜ್ ಮಾಡಬೇಕಾಗಿದೆ. ನಾವು ಬಾರಿ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೆ ಸಂಜೀವಿನಿ ಒಕ್ಕೂಟ ಅಥವಾ ಇನ್ನೊಂದು ಏಜೆನ್ಸಿಗೆ ನಾವು ಒಪ್ಪಿಗೆ ಕೊಡಲ್ಲ. ನೀವು ಪಂಚಾಯತಿಯಲ್ಲಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ರಿ ಅಂತ ಹೇಳಿದ್ವಿ. ಅದಕ್ಕೊಂದು ವಾರ ಕಾಲಾವಕಾಶ ಕೇಳಿದ್ದಾರೆ. ಕೇಳಲಿಲ್ಲ ಅಂದ್ರೆ ನಮ್ಮ ಹೋರಾಟ, ನಮ್ಮ ಚಳವಳಿ ಯಾವ ಹಂತದಲ್ಲಿ ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಬೇಕು. ಒಂದೇ ಸಲ ಎಲ್ಲವೂ ಪರಿಹಾರ ಆಗ್ತಾವಂತೇಳಿ ನಾವು ಯಾರೂ ಭಾವಿಸೋದು ಅವಶ್ಯಕತೆ ಇಲ್ಲ. ಬಂದವ್ರಿಗೆ ಗೌರವ ಕೊಡೋದನ್ನ ಕಲೀರಿ. ಇಲ್ಲಾಂದ್ರೆ ನಾಳೆ ಇನ್ನೊಂದು ದಿವಸ ಏನಾಗುತ್ತೆ, ನೀವು ಸರಿಯಾಗಿ ಗೌರವ ಕೊಡಲಿಲ್ಲ ಅಂದ್ರೆ ನಿಮ್ಮ ಜೋಡಿ ನಾನು ಯಾಕೆ ಮಾತಾಡ್ಬೇಕನ್ನೋ ಅಭಿಪ್ರಾಯನೂ ಬರ್ತದೆ. ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದು ಹೆಂಗ ಅಂತ ನೋಡ್ಬೇಕು. ಅಂತಾಗಿ ಹಗ್ಗ ಹರಿಯೋತನ ಜಗ್ಬಾರ್ದು, ಹಗ್ಗ ಜಗ್ಗಾಟ ಇರಬೇಕು. ಹಗ್ಗ ಹರಿದಿರಬಾರ್ದು, ಆದ್ರೆ ಜಗ್ಗದ ಕೈ ಬಿಟ್ಟಿರಬಾರ್ದು. ಆ ರೀತಿಯ ಒಂದು ಮನಸ್ಥಿತಿಯಲ್ಲಿ ನಾವು ಹೋಗ್ಬೇಕಾಗ್ತದೆ. ಸರ್ಕಾರದ ಪಾಲಿಸಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಸ್ವಚ್ಛವಾಹಿನಿಯವ್ರದ್ದು ಏನು ಆಗ್ಲಿಲ್ಲ, ಹೋದ್ಸಲ ಬಂದಾಗ ಹಿಂಗೆ ಹೇಳಿದ್ರೆ ಹೌದು, ಹೋದ್ಸಲ ಬಂದಾಗ ನಾನು ಇಲ್ಲಿ ಓಪನ್ ಆಗಿ ಹೇಳಕ್ಕಾಗಲ್ಲ, ಅವ್ರಿಗೆ ಯಾಕೆ ನಿಮ್ ಸಭೆ ನಡ್ಸಕ್ಕಾಗ್ಲಿಲ್ಲ, ಇನ್ನೊಂದು ಅವರು ಓಪನ್ ಆಗಿ ಇಲ್ಲಿ ಹೇಳಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕೆಲವು ಏರುಪೇರುಗಳು ಆಗ್ತಿರ್ತಾವೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಸರ್ಕಾರ ಈಗೇನ್ ಬಂದಿದ್ದಾರೆ ಮಂತ್ರಿಗಳು, ಅವ್ರನ್ನ ಇಟ್ಕೊಂಡು ಇದನ್ನೊಂದಿಷ್ಟು ಸಾಧಕ ಬಾಧಕಗಳ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ. ಖಂಡಿತ ನಮ್ಗೆ ನಂಬಿಕೆ ಇದೆ. ನಿಮ್ಗೆ ಎಷ್ಟು ಮಟ್ಟಿಗೆ ನಂಬಿಕೆ ಇದೆ ಅನ್ನೋ ಗೊತ್ತಿಲ್ಲ. ನಾವಂತೂ ನಂಬಿದೀವಪ್ಪ, ಅಧಿಕಾರಿಗಳನ್ನ ನಂಬ್ತೀವಿ. ನಾನು ನಿನ್ನೆ ಸರ್ಗೆ ಓಪನ್ ಆಗಿ ಹೇಳಿದ್ದೀನಿ, ನಾವು ರಾಜಕಾರಣಿಗಳನ್ನ ನಂಬಲ್ಲ, ನಾವು ಅಧಿಕಾರಿಗಳನ್ನ ನಂಬ್ತೀವಿ ಅಂತೇಳಿ. ಯಾಕಂದ್ರೆ ರಾಜಕಾರಣಿಗಳು ಇವತ್ತಿರ್ತಾರೆ, ನಾಳೆ ಹೋಗ್ಬಿಡ್ತಾರೆ. ಅಧಿಕಾರಿಗಳು ನಮಗೆ ಶಾಶ್ವತ. ನಾವು ನಿಮ್ಮ ಮೇಲೆ ನಂಬಿಕೆ ಇಡ್ತೀವಿ. ನೀವು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅಂತ ಹೇಳಿದ್ವಿ. ಅವರು ಒತ್ತಿದ್ದಾರೆ. ಹೀಗಾಗಿ ಒಂದು ವಾರದಲ್ಲಿ ನನಗನ್ಸಿದ ಮಟ್ಟಿಗೆ ಸರ್ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಅದನ್ನ ಸ್ವಚ್ಛವಾಹಿನಿಯವ್ರ ವಿಷಯಕ್ಕೆ ಅಷ್ಟೇ ಒಂದು ವಾರ ತಗೊಂಡಿದ್ದು. ಉಳಿದ 5 ಬೇಡಿಕೆಗಳ ಬಗ್ಗೆ ಒಂದು ವಾರ ಟೈಮ್ ತಗೊಂಡೇ ಇಲ್ಲ. ಅದಕ್ಕೆ ಎಲ್ಲರಿಗೂ ರೆಡಿ ಇದ್ದಾರೆ. ನಿಮ್ಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಹೊಸದು ಇನ್ಕ್ರಿಮೆಂಟ್ ಕೊಡಿಸ್ಲಿಕ್ಕೆ ಎಫರ್ಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಆಮೇಲೆ 2ನೇ ಡಾಟಾ ಎಂಟ್ರಿ ನೇಮಕ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಆಮೇಲೆ ಈ ಪಂಚಾಯತ್ಗಳಲ್ಲಿ ಹೊಸ ರಿಕ್ರೂಟ್ಮೆಂಟ್ಗೂ ರೆಡಿ ಆಗಿದ್ದಾರೆ.
ಎಲ್ಲ ಅದು ರೆಡಿ ಇದ್ದದ್ದನ್ನ ಈಗ ಆರ್ಡರ್ಗಳು ಮಾಡಿ ಕೊಡಬೇಕು, ಅದನ್ನ ಕೆಲವೇ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನ ಒಪ್ಪಿದ್ದಾರೆ. ಹಾಗಾಗಿ ತುಂಬಾ ನಾವು ಬಂದವರಿಗೆ ನೀವು ಈ ರೀತಿ ನಡ್ಕೊಳ್ಳೋದೈತಲ್ಲ, ನಮ್ಮ ಸಂಘಟನೆ ಸಹಿಸಕ್ಕಾಗಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಅವ್ರು ಎಂತ ದೊಡ್ಡ ಲೀಡರ್ ಆಗಲಿ, ಸಣ್ಣ ಲೀಡರ್ ಆಗಲಿ, ಅಥವಾ ಒಬ್ಬ ವರ್ಕರ್ ಆಗಲಿ, ನಮ್ಮ ಸಂಘಟನೆಗೆ ಒಂದು ಶಿಸ್ತು ಅನ್ನೋದು ಇದೆ. ನಾವು ಬಂದವ್ರಿಗೆ ಗೌರವ ಕೊಡಬೇಕು. ನಮ್ಗೆ ಅತಿಥಿ ಅವರು, ನಿಮ್ಮ ಮನೆಗೆ ಯಾರ ಕೆಲಸ ಬಂದ್ರೆ ಹಿಂಗೆ ನಡ್ಕೊಳ್ತೀರಾ? ಅತಿಥಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅದನ್ನ ಕೊಡ್ಲಿಕ್ಕೆ ಕಲಿಬೇಕು. ಸಂಘರ್ಷ ಇದ್ದೇ ಇರ್ತದೆ. ಹಾಗಂತ ತಿಳ್ಕೊಂಡು ಅವ್ರ ಜೊತೆ ನಾವು ಜಗಳ ಮಾಡಬಾರ್ದು. ಜಗಳ ಎಲ್ಲಿ ಮಾಡಬೇಕು, ಯಾವ ರೀತಿ ಸಂಘರ್ಷ ಮಾಡಬೇಕು ಅನ್ನೋ ತಿಳುವಳಿಕೆ ಇರಬೇಕು. ನಿನ್ನೆ ನಿಮಗೆ ಬಹಳ ಜಿಲ್ಲೆಯವರಿಗೆ ನಾನು ಸ್ವಚ್ಛವಾಹಿನಿಯವರಿಗೆ ಬರೀ ಮೀಟಿಂಗ್ ಅಂತ ಕರೆದೆ. ಯಾಕೆ ಬರಲಿಲ್ಲ? ಅಲ್ಲಿ ಮೀಟಿಂಗ್ ಅಲ್ಲಿ ಜಗಳ ಮಾಡ್ಬೋದಾಗಿತ್ತು. ನಾವು ಇಲ್ಲಿ ಜಗಳ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬೀದಿಯಲ್ಲಿ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸ್ವಚ್ಛವಾಹಿನಿಯಲ್ಲಿ ಇಲ್ಲಿ ಕೆಲವರು ಏನ್ ನೀವು ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ, ಇದರ ಅಷ್ಟು ಕಾಳಜಿ ನಮಗೂ ಇದೆ, ಅವ್ರಿಗೂ ಇದೆ. ಹಾಗಾಗಿ ಸುದೀರ್ಘ 1 ಅವರ್ ನಿನ್ನೆ ಅರ್ಧ ಗಂಟೆ ಎಲ್ಲಾ ಬೇಡಿಕೆಗಳ ಬಗ್ಗೆ ಚರ್ಚೆ ಆದ್ರೂ ಕೂಡ 1.5 ತಾಸಲ್ಲಿ 1 ಅವರ್ ನಿಮ್ ಬಗ್ಗೆನೇ ಚರ್ಚೆ ಆಗಿದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಅಷ್ಟೊಂದು ಸುದೀರ್ಘವಾಗಿ ಚರ್ಚೆ ಮಾಡ್ತಾರಂತ ಹೇಳಿದ್ರೆ ಏನಾದ್ರೂ ಒಂದು ಪರಿಹಾರ ಕಂಡ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ಬಂದು ನಮ್ಮ ಬೇಡಿಕೆಗಳ ಬಗ್ಗೆ ನಿನ್ನೆ ಏನ್ ಚರ್ಚೆ ಆಗಿದೆ ಅದರ ಬಗ್ಗೆ ಎಲ್ಲವನ್ನ ವಿವರಣೆ ಕೊಟ್ಟಿದ್ದಕ್ಕೆ ಸರ್ಕಾರದ ಪರವಾಗಿ ಈ ವಾರದಲ್ಲಿ ಮುಖ್ಯಮಂತ್ರಿ ವಾರದಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಅದರ ಸಭೆಯಲ್ಲಿ ನಮಗೂ ಕೂಡ ಇಟ್ಕೊಂಡು ಸಾಧಕ ಬಾಧಕಗಳ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಕ್ಕೆ ಸರ್ಕಾರದ ಪರವಾಗಿ ಬಂದು ಇಲ್ಲಿ ಮನವಿ ಸ್ವೀಕರಿಸಿದ್ದಕ್ಕೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ.